ಇನ್ನಾರು ತಿಂಗಳು ಹೇಗಿದೆ ನಿಮ್ಮ ಬದುಕು ಅದನ್ನು ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ನೋಡಿ, ಡಿಸೆಂಬರ್ವರೆಗೆ ಗುರು ಚತುರ್ಥದಲ್ಲಿ ಸಂಚರಿಸ್ತಾನೆ, ಆಮೇಲೆ ಮತ್ತೆ ಮರಳಿ ತೃತೀಯಕ್ಕೆ ಬರ್ತಾನೆ. ಅಷ್ಟರಲ್ಲಿ ನಾವು ಕಾಣ್ತಕ್ಕಂಥದ್ದು ಕುಜ ಶುಕ್ರರ ಬದಲಾವಣೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಹೇಗಿರ್ತದಪ್ಪ ಅಂದರೆ ನೋಡಿ, ಪ್ರಾರಂಭದ ಡಿಸೆಂಬರ್ವರೆಗೆ ನಿಮಗೆ ತುಂಬ ಚೆನ್ನಾಗಿದೆ. ಸೌಖ್ಯ ಸಮೃದ್ಧಿಯ ಕಾಲ, ವಾಹನ ಸೌಖ್ಯ, ಭೂ ಸೌಖ್ಯ, ಬಂಧು ಮಿತ್ರರ ಒಡನಾಟ ಅಥವಾ ಪ್ರಯಾಣದಲ್ಲಿ ಸೌಖ್ಯತೆಗಳನ್ನು ಕಾಣ್ತಕ್ಕಂಥದ್ದು. ಈ ರೀತಿಯಲ್ಲಿ ಒಂದು ಶುಭ ಫಲವನ್ನು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ. ಸುಖಸ್ಥಾನದಲ್ಲಿ ಗುರು ಸಂಚರಿಸುವಾಗ ಸುಖ ಸಮೃದ್ಧಿ ಅಂತ, ಹೀಗಾಗಿ ಸೌಖ್ಯತೆಗೆ ಕೊರತೆ ಇಲ್ಲ, ತುಂಬ ಚೆನ್ನಾಗಿದೆ. ನಂತರದಲ್ಲಿ ಡಿಸೆಂಬರ್ ನಂತರದಲ್ಲಿ ಶುಕ್ರ ಹಾಗೂ ಕುಜರ ಸ್ಥಾನ ಪಲ್ಲಟ ಕೂಡ ಆಗುತ್ತೆ. ಕುಜನಿಗೆ ಬಲ ಬಂದುಬಿಡುತ್ತೆ, ಹೀಗಾಗಿ ಅಧಿಕಾರದಲ್ಲಿ ಒಂದು ಬಲ, ಪವರ್ ಅಂತೀವಲ್ಲ ಆ ಥರದ್ದು ಅದು ನಿಮಗೆ ಉಂಟಾಗುತ್ತೆ. ನಾಯಕತ್ವ ಬಲ, ಯಾವುದೋ ಒಂದು ಕಾರ್ಯಗಳಲ್ಲಿ ನಿರ್ವಹಿಸ್ತಾ ಇದ್ದರೆ ಅಲ್ಲಿ ಒಂದು ಲೀಡರ್ಶಿಪ್ ಸಿಗ್ತಕ್ಕಂತಹ ಸಾಧ್ಯತೆ ಇವುಗಳನ್ನು ಕಾಣ್ತೀವಿ. ಮತ್ತು ಶುಕ್ರನಿಂದಾಗಿ ಶುಭ ಫಲವನ್ನು ಕಾಣಬಹುದು. ಶುಕ್ರನ ಸಂಚಾರ ಕೂಡ ತುಂಬ ಚೆನ್ನಾಗಿರ್ತದೆ. ಈ ಕಾರಣದಿಂದಾಗಿ ಒಂದು ಸೌಖ್ಯದ ವಾತಾವರಣ, ಧನ ಸಮೃದ್ಧಿಯ ಕಾಲವನ್ನು, ದಾಂಪತ್ಯ ಸೌಖ್ಯವನ್ನು, ವ್ಯಾಪಾರ ವಹಿವಾಟಿನಲ್ಲಿ ಒಂದು ವಿಶೇಷ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಖಂಡಿತ ಇದೆ. ಬಹಳ ಮುಖ್ಯವಾಗಿ ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ, ಯಾರು ಶೌರ್ಯ ಸಾಹಸಗಳನ್ನೇ ನಂಬಿಕೊಂಡಿದ್ದಾರೋ, ಅದು ದೇಶದ ಒಳಿತಿಗೆ, ಕುಟುಂಬದ ಒಳಿತಿಗೆ ಯಾವುದೇ ಆಗಿರಲಿ, ಅಂಥವರಿಗೆಲ್ಲ ತುಂಬ ಬಲವಾದ ಕಾಲ. ಅವರ ಮಾತು ನಡೆಯುತ್ತೆ, ಅವರ ಕಾರ್ಯಗಳಲ್ಲಿ ಯಶಸ್ಸು, ಜಯ ಸಿಗ್ತಕ್ಕಂಥ ಕಾಲವಾಗಿದೆ. ಹೀಗಾಗಿ ಹೆಚ್ಚು ಕಡಿಮೆ ಫೆಬ್ರವರಿವರೆಗೆ ಶುಭ ಫಲವನ್ನು ಖಂಡಿತ ಕಾಣಬಹುದು. ಹೀಗಾಗಿ ಆತಂಕ ಬೇಡ. ಆನಂತರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ನಿಮಗೆ, ಹೀಗಾಗಿ ಸ್ವಲ್ಪ ಆಗಬಹುವ ಸಾಧ್ಯತೆ ಇದೆ. ಹೀಗಾಗಿ ಹುಷಾರು. ಕಾಲಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ನಂಬಿಕೆ ಹಾಳಾಗಿಬಿಡುತ್ತೆ, ವಿಶ್ವಾಸ ಕಳೆದು ಹೋಗುತ್ತೆ. ಆತ್ಮೀಯರಲ್ಲಿ, ಯಾರು ಸೇವಕರು, ಸಹಾಯಕರು ಇಂಥವರಿದ್ದವರು ಅಂಥವರಲ್ಲಿ, ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು, ಸ್ವಲ್ಪ ಆಲಸ್ಯ, ಕೃಪಣತ್ವ, ಜಿಪುಣತನ ಅಂತೀವಲ್ಲ ಅವು ಎಲ್ಲ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಅಂತೂ ಫೆಬ್ರವರಿವರೆಗೂ ಚೆನ್ನಾಗಿದೆ. ಆಮೇಲೆ ಮಾರ್ಚ್ 19ಕ್ಕೆ ಯುಗಾದಿ ಅಲ್ವಾ, ಅಲ್ಲಿವರೆಗೆ ಸ್ವಲ್ಪ ಒಂದು ತಿಂಗಳ ಕಾಲ ನಿಮಗೆ ಸ್ವಲ್ಪ ವ್ಯಯ, ತೊಡಕು, ನಷ್ಟ ಇವುಗಳ ಸಂಭವ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಇರಬೇಕು. ನೀವು ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ, ಅಷ್ಟೋತ್ತರ ಸೇವೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.